ಓಕೆ, ನಮಸ್ತೆ ಸರ್. ನನ್ನ ಹೆಸರು ವೀರೇಶ್ ಅಂತ ಹೇಳ್ಬಿಟ್ಟು ಇವತ್ತು ಮೂಲತಃ ಸ್ವದೇಶಿ ದಿಶಾ ಕಂಪನಿಯ ಸಂಸ್ಥೆಯಿಂದ ಏರಿಯಾ ಡೆವಲಪ್ಮೆಂಟ್ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಜನಗಳಿಗೆ ಅನಾರೋಗ್ಯ ಅಂತಕ್ಕಂಥದ್ದು ತುಂಬ ಕಾಡ್ತಾ ಇದೆ. ಇವತ್ತು ಪ್ರತಿಯೊಂದು ಕೆಮಿಕಲ್ ಮಿಶ್ರಣ ಇಲ್ಲದೇ ಯಾವ ಒಂದು ಫುಡ್ ತಯಾರಾಗ್ತಾ ಇಲ್ಲ. ಬಟ್ ಅಂಥ ಒಂದು ನಮ್ಮ ಗ್ರಾಹಕರಿಗೆ ನಾವು ಕೆಮಿಕಲ್ ಫ್ರೀ ಪ್ರಾಡಕ್ಟ್ನ ಉತ್ಪನ್ನವನ್ನು ತಲುಪಿಸ್ಬೇಕಂತಂದೇಳಿ ಸ್ವದೇಶಿ ದಿಶಾ ಇವತ್ತು ತೆಂಗಿನ ಎಣ್ಣೆ ಮುಖಾಂತರ ನಾವು ಆರೋಗ್ಯನ ಒದಗಿಸ್ತಾ ಇದ್ದೀವಿ. ಇವತ್ತು ತೆಂಗಿನ ಎಣ್ಣೆ ಯಾಕೆ ಶ್ರೇಷ್ಠ ಅಂತಂತಂದರೆ ಇವತ್ತು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ತುಂಬ ಕಡಿಮೆ ಇದೆ. ಅಂಥ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಭೂಮಿ ಮೇಲೆ ತಾಯಿ ಎದೆ ಹಾಲು ಬಿಟ್ಟರೆ ತೆಂಗಿನ ಎಣ್ಣೆಯಲ್ಲಿ ಮಾತ್ರ ಸಾಧ್ಯ. ಅಂಥ ಒಂದು ತೆಂಗಿನ ಎಣ್ಣೆಯಿಂದ ಇವತ್ತು ಪ್ರತಿಯೊಬ್ಬ ಜನಗಳು ಇವತ್ತು ಮೆಡಿಷನ್ ತಿಂತಿದ್ದಾರೆ. ಬಟ್ ನಮ್ಮ ಥಾಟ್ಸ್ ಏನಿದೆ, ಪ್ರತಿಯೊಬ್ಬ ಜನಗಳಿಗೆ ನೀವು ತಿಂತಕ್ಕಂಥ ಆಹಾರವನ್ನು ಮೆಡಿಷನ್ ಮಾಡ್ಕೊಂಬಿಟ್ರೆ ನೀವು ಮೆಡಿಷನ್ ತಿನ್ನೋ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಉದ್ದೇಶದಲ್ಲಿ ಪ್ರತಿಯೊಬ್ಬ ಜನಗಳಿಗೆ ನಾವು ಈ ಒಂದು ಉತ್ಪನ್ನವನ್ನು ತಲುಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ವದೇಶಿ ದಿಶಾ ಕೇರಾಮೃತ ಉತ್ಪನ್ನವನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ KP ಗುರ್ಲಿಂಗೆ ಸರ್ ಇವತ್ತು ತುಂಬ ಅದ್ಭುತವಾಗಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ತುಂಬ ಜನಗಳಿಗೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ತುಂಬ ಕಾಡ್ತಾ ಇದೆ. ಅದರ ಜೊತೆಗೆ ಗೃಹಿಣಿಯರಿಗೆ ಇವತ್ತು ಕೆಲಸ ಇಲ್ಲದೇ ಇವತ್ತು ಪರದಾಡ್ತಾ ಇದ್ದಾರೆ. ಅಂಥ ಒಂದು ಗ್ರಾಹಕರಿಗೆ, ಅಂಥ ಒಂದು ಡಿಸ್ಟ್ರಿಬ್ಯೂಟರ್ ಮುಖಾಂತರ ಇವತ್ತು ಪ್ರತಿಯೊಬ್ಬರು ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಒಂದು ಒಳ್ಳೆಯ ಆದಾಯವನ್ನು ನಾವು ಕೊಡಿಸೋದಕ್ಕೆ ಒಂದು ತಯಾರಾಗಿ ನಾವು ಅದ್ಭುತವಾಗಿರ್ತಕ್ಕಂಥ ಒಂದು ಸಿಸ್ಟಮ್ನ ರೆಡಿ ಮಾಡಿದ್ವಿ. ಯಾವುದೋ ಒಂದು ಮಾರ್ಕೆಟಿಂಗ್ ಫೀಲ್ಡಿಂದಲೇ ಪ್ರತಿಯೊಬ್ಬರು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಉತ್ಪನ್ನದ ಬಗ್ಗೆ ರೆಕಮೆಂಡ್ ಮಾಡ್ತಾ ಇವತ್ತು ಆ ಒಂದು 20,000 ರಿಂದ 30,000 ಇನ್ಕಮ್ನ ಆದಾಯನ ಅರ್ನ್ ಮಾಡ್ಬೋದು. ಅಂಥ ಒಂದು ಅವಕಾಶವನ್ನು ನಮ್ಮ KP ಗುರ್ಲಿಂಗೆ ಸರ್ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ. ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಇವತ್ತು ನಮ್ಮ ಒಂದು ಸಂಸ್ಥೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾ ಇದೆ. ಇಲ್ಲಿ ಯಾವುದು ಎಜುಕೇಷನ್ ಅಂತ ಅವಶ್ಯಕತೆ ಇಲ್ಲ, ಇವತ್ತು ಯಾವುದೋ ಒಂದು ಕ್ವಾಲಿಫಿಕೇಷನ್ ಅವಶ್ಯಕತೆ ಇಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಮಾತಾಡ್ತಕ್ಕಂಥ ಒಂದು ಶೈಲಿ ಇದ್ದರೆ ಸಾಕು, ಪ್ರತಿಯೊಬ್ಬರು ಇದರಲ್ಲಿ ಆದಾಯವನ್ನು ಅರ್ನ್ ಮಾಡ್ಬೋದು. ಅಂಥ ಒಂದು ಸ್ನೇಹಿತರೆ, ಅದೇ ರೀತಿಯಾಗಿ ಇವತ್ತು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಕ್ಕಂಥ ಕಾಲೇಜು ಮಹಿಳೆಯರು ಮತ್ತು ಕಾಲೇಜ್ ಹುಡುಗರು ಇವತ್ತು ಕಾಲೇಜ್ ಹೋಗ್ತಾ ಫ್ರೀ ಟೈಮಲ್ಲಿ ಪಾರ್ಟ್ ಟೈಮಲ್ಲಿ ಈ ಒಂದು ಅವಕಾಶವನ್ನು ಪಡ್ಕೊಂಡು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೋದು. ಯಾಕೆ ಈ ಒಂದು ಕೆಲಸ ಅವಶ್ಯಕತೆ ಇದೆ ಅಂತಂದರೆ ಇವತ್ತು ಪ್ರತಿನಿತ್ಯ ಜನಗಳು ತಿಂತಕ್ಕಂಥ ಆಹಾರ ಕಲಬೆರಕೆ ಆಗಿರೋದ್ರಿಂದ ಇವತ್ತು ನಮ್ಮ ಒಂದು ಸಂಸ್ಥೆ ನ್ಯೂಟ್ರಿ ಫುಡ್ನ ಇಂಟ್ರೊಡ್ಯೂಸ್ ಮಾಡಿದೆ. ಇವತ್ತು ಸಿರಿಧಾನ್ಯ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತೇ ಇಲ್ಲ. ಬಟ್ ಈ ಕೊರಲೆ ನವಣೆ ಏನು ತಿನ್ಬೇಕಂತ ಗೊತ್ತಿಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ಇಂಡಿಯಾ ಇವತ್ತು ನಮ್ಮ ಕರ್ನಾಟಕದ ಒಂದು ಸಂಸ್ಥೆ ಇವತ್ತು ಸಿರಿಧಾನ್ಯದಿಂದ ಮಿಲ್ಲೆಟ್ಸ್ನ ರೆಡಿ ಮಾಡಿದ್ದಾರೆ. 10 ನಿಮಿಷದೊಳಗಡೆ ಇಡ್ಲಿ ರೆಡಿ ಆಗುತ್ತೆ, 10 ನಿಮಿಷದೊಳಗಡೆ ದೋಸೆ ರೆಡಿ ಆಗುತ್ತೆ, 10 ನಿಮಿಷದೊಳಗಡೆ ಪಡ್ಡು ರೆಡಿ ಆಗುತ್ತೆ. ಯಾವುದೇ ಒಂದು ವಿಷಕಾರಿ ಇಲ್ಲದೇ ಪ್ರತಿಯೊಬ್ಬ ಮನೆಗಳಿಗೆ ಒಂದು ಆಹಾರದ ಒಂದು ಕೊರತೆ ಇಲ್ಲದೇ ಒಂದು ವೈಜ್ಞಾನಿಕವಾಗಿ ಇದನ್ನ ರೆಡಿ ಮಾಡಿರ್ತಕ್ಕಂಥ ಒಂದು ಉತ್ಪನ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾಗಿ ಅವರ ಆರೋಗ್ಯದ ಜೊತೆಗೆ ಈ ಒಂದು ಉತ್ಪನ್ನವನ್ನು ಪ್ರಮೋಟ್ ಮಾಡ್ತಾ ಪ್ರತಿಯೊಬ್ಬರು ಆದಾಯನ ಗಳಿಸ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕದ ಎಲ್ಲ ಭಾಗದಲ್ಲಿ ಇವತ್ತು ಉತ್ತರ ಕರ್ನಾಟಕ ಮತ್ತು ಸೌತ್ ಕರ್ನಾಟಕದಲ್ಲಿ ಇವತ್ತು ಹುಬ್ಬಳ್ಳಿ, ಕೊಪ್ಪಳ, ಗದಗ, ಧಾರವಾಡ, ಹಲವಾರು ರಾಯಚೂರು ಭಾಗದಲ್ಲಿ ಈ ಒಂದು ಪ್ರಾಡಕ್ಟ್ನ ಬಳಸ್ತಾ ತುಂಬ ಗ್ರಾಹಕರು ಇವತ್ತು ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಅದರ ಜೊತೆಗೆ ಇವತ್ತು ಆಂಧ್ರ ಪ್ರದೇಶ್ ಮತ್ತು ಗುಜರಾತಲ್ಲಿ ನಮ್ಮ ಒಂದು ರಾಯಲ್ ಕಸ್ಟಮರ್ ಬೇಸ್ನ ರೆಡಿಯಾಗಿ ಇವತ್ತು ಗುಜರಾತಲ್ಲಿ ಹೈಯೆಸ್ಟ್ ಮಾರ್ಕೆಟ್ನ ನಮ್ಮ ಒಂದು ಪ್ರಾಡಕ್ಟ್ ಪ್ರಮೋಟ್ ಆಗ್ತಾ ಇದೆ. ಈ ಒಂದು ಉತ್ಪನ್ನದಿಂದ ಇವತ್ತು ಲಕ್ಷಾಂತರ ಜನ ಸ್ಯಾಟಿಸ್ಫೈಡ್ ಆಗಿ ತುಂಬ ಜನಗಳಿಗೆ ಇವತ್ತು ಕರೆ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡ್ತಕ್ಕಂಥ ಒಂದು ಅಮೃತವಾಗಿ ಇದಾಗಿದೆ. ಸ್ನೇಹಿತರೆ, ಅದೇ ರೀತಿಯಾಗಿ ಇವತ್ತು ನಮ್ಮ ಒಂದು ಸಂಸ್ಥೆಯಲ್ಲಿ ಒಂದು ಅತಿ ಕಡಿಮೆ ಬಂಡವಾಳದಲ್ಲಿ ಇವತ್ತು ಎಲ್ಲ ತಾಲೂಕು ಮತ್ತು ಹಳ್ಳಿಗಳಲ್ಲಿ ಈ ಒಂದು ಉತ್ಪನ್ನವನ್ನು ಪ್ರಮೋಟ್ ಮಾಡ್ಬೋದು. ಅತಿ ಹೆಚ್ಚು ಇವತ್ತು ಕರ್ನಾಟಕ ಮತ್ತು ಗುಜರಾತಲ್ಲಿ ಇವತ್ತು ಲಕ್ಷಾಂತರ ಒಂದು ಲೀಟರ್ಸು ಇವತ್ತು ನಮ್ಮ ಒರಿಜಿನ್ ಕೋಕೋನಟ್ ಆಯಿಲ್ ಸೇಲ್ ಆಗ್ತಾ ಇದೆ. ಅದರ ಜೊತೆಗೆ ಇವತ್ತು ನ್ಯೂಟ್ರಿ ಫುಡ್ಸ್ ಮತ್ತು ಹರ್ಬ್ಸ್ ಉತ್ಪನ್ನಗಳು ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಡೈಲಿ ನೀಡ್ ಪ್ರಾಡಕ್ಟ್ 100% ಅವಶ್ಯಕತೆ ಇದೆ. ಅದರಲ್ಲಿ ನ್ಯಾಚುರಲ್ ಅಂತಕ್ಕಂಥದ್ದು ಇವತ್ತು ಜೀರೋ ಆಗಿದೆ. ಅಂಥ ಒಂದು ನ್ಯಾಚುರಲ್ ಉತ್ಪನ್ನವನ್ನು ನಮ್ಮ ಒಂದು ಸ್ವದೇಶಿ ದಿಶಾ ತಲುಪಿಸ್ತಾ ಇದೆ. ಸರ್ ನಮಸ್ಕಾರ. ನಮಸ್ತೆ. ಇವತ್ತು ನಮ್ಮ ಸ್ವದೇಶಿ ದಿಶಾ ಕಂಪನಿಯ ಒಂದು ಕೇರಾಮೃತ ಉತ್ಪನ್ನ ಬಂದ್ಬಿಟ್ಟು ಪ್ರತಿಯೊಬ್ಬರ ಮನೆಯಲ್ಲಿ ಆರೋಗ್ಯವಾಗಿರ್ತಕ್ಕಂಥ ಒಂದು ಉತ್ಪನ್ನವನ್ನು ತಲುಪಿಸ್ತಾ ಇದ್ದೀವಿ. ಇವತ್ತು ಪ್ರತಿಯೊಂದು ಮನೆಗಳಲ್ಲಿ ಏನಾಗ್ತಾ ಇದೆ, ಆಹಾರದ ಜೊತೆ ಕೆಮಿಕಲ್ನ ಜಾಸ್ತಿ ಯೂಸ್ ಆಗಿರೋದ್ರಿಂದ ಪ್ಯಾರಾಫಿನ್ ಅಂತಕ್ಕಂಥ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಇವತ್ತು ಆಹಾರದಲ್ಲಿ ಮಿಕ್ಸನ್ ಆಗ್ತಾ ಇದೆ. ಇವತ್ತು ಯಾಕೆ ಈ ಒಂದು ನೀಡಿರ್ತಕ್ಕಂಥ ಒಂದು ವಸ್ತುವನ್ನು ಬಳಸಬೇಕಂತಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ನೀವು ತಿಂತಕ್ಕಂಥ ಗೋಲ್ಡ್ ವಿನ್ನರ್ ಆಗಿರ್ಬೋದು, ಅದರ ಜೊತೆಗೆ ಸನ್ಫ್ಲವರ್ ಆಗಿರ್ಬೋದು, ಹಲವಾರು ಉತ್ಪನ್ನ ನೀವು ಬಳಸ್ತಾ ಇದ್ದೀರಿ. ಇವತ್ತು ಮೇಜರಾಗಿ ನಮ್ಮ ಆಹಾರದಲ್ಲಿ ನೋಡಿ, ಮನೆಗೆ ತರಬೇಕಾದ್ರೆ ಅಕ್ಕಿ, ಜೋಳ, ತರಕಾರಿ ಎಲ್ಲ ತುಂಬ ಚೆನ್ನಾಗಿರೋ ಕ್ವಾಲಿಟಿನ ತರ್ತೀವಿ. ಬಟ್ ಅದರಲ್ಲಿ 1% ಮಾತ್ರ ಈ ಒಂದು ಆಯಿಲ್ನ ಆ್ಯಡ್ ಮಾಡ್ತೀವಿ. ಆ ಆಯಿಲಿಂದ ಇವತ್ತು ತುಂಬ ಜನಕ್ಕೆ ರಕ್ತದೋಷದಿಂದ ನೋಡಿ ಸರ್, ಇವತ್ತು ಅತಿ ಹೆಚ್ಚು ನಾವು ಪ್ಯಾರಾಫಿನ್ ಪೆಟ್ರೋಲಿಯಂ ಪ್ರಾಡಕ್ಟ್ನ ಬಳಸೋದ್ರಿಂದ ಇವತ್ತು ಮನುಷ್ಯರಲ್ಲಿ ಹೈಯೆಸ್ಟ್ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಅಂತಕ್ಕಂಥದ್ದನ್ನ ನೀವೆಲ್ಲ ನೋಡ್ತಾ ಇದ್ದೀರಾ. ಚಿಕ್ಕ ಮಕ್ಕಳಲ್ಲಿ ಇವತ್ತು ಬೊಜ್ಜು ಆಗಿರ್ಬೋದು, ಹೃದಯಾಘಾತ ಆಗಿರ್ಬೋದು ಅತಿ ಹೆಚ್ಚು ಆಗ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿಯವರು ನಮ್ಮ ಅಡುಗೆ ಎಣ್ಣೆಯಲ್ಲಿ ಸುಮಾರು 10% ನೀವು ಕಡಿತ ಮಾಡಿ ಅಂತಂದೇಳಿ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ಅತಿ ಹೆಚ್ಚು
ಈ ಪ್ಯಾರಾಫಿನ್ ಅಂತಕ್ಕಂಥ ಒಂದು ಉತ್ಪನ್ನದಿಂದ ಲಕ್ಷಾಂತರ ಜನ ಇವತ್ತು ಹಾರ್ಟ್ ಅಟ್ಯಾಕ್ಗೆ ತುತ್ತಾಗ್ತಾ ಇದ್ದಾರೆ. ಇಂಥದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ನಮ್ಮ ತೆಂಗಿನ ಎಣ್ಣೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆ, ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಸೂಪರ್ ಆಗಿದ್ದೀರಿ. ಓಕೆ, ಎಲ್ಲರಿಗೂ ಸ್ವದೇಶಿ ದಿಶಾ ಕೇರಾಮೃತ್ ಫ್ಯಾಮಿಲಿಗೆ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಖುಷಿ ಆಗ್ತಾಯಿದೆ, ತಮ್ಮೆಲ್ಲರ ಒಂದು ಸಮಯವನ್ನು ಎತ್ತಿಟ್ಟು ಇವತ್ತು ಈ ಒಂದು ಕ್ಲಾಸ್ಗೆ ಬಂದಿದ್ದೀರಾ. ಇವತ್ತು ನಿಮಗೆ ಉದ್ದೇಶ ಇಷ್ಟೇ, ಇವತ್ತು ನಮಗೆ ಬಡತನ ಅಂತಕ್ಕಂಥದ್ದು ತುಂಬ ಜನಕ್ಕಿದೆ, ರೈಟ್ ಸರ್? ಹೌದಾ? ಪ್ರತಿಯೊಬ್ಬರಿಗೆ ಅವಕಾಶ ಅಂತಕ್ಕಂಥದ್ದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಅವಕಾಶ ಅಂತಕ್ಕಂಥದ್ದು ಮಾರ್ಕೆಟಲ್ಲಿ ಯಾರಿಗೂ ಸಿಗ್ತಾ ಇಲ್ಲ. ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಯಾಕಂದರೆ ಇವತ್ತು SSLC ಮುಗಿಸ್ಕೊಂಡು PUC ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡ ಮೇಲೆ ತುಂಬ ಜನ ಇಂಟ್ರ್ವ್ಯೂಗೆ ಹೋಗ್ತಾರೆ, ಹೌದಾ? ಇವತ್ತು ಇಂಟ್ರ್ವ್ಯೂವಲ್ಲಿ ಕೆಲಸ ಸಿಗ್ತಾ ಇದೆಯಾ? ಇವತ್ತು ಯಾವುದೋ ಒಂದು P1 ಕೆಲಸದಿಂದ ಹಿಡಿದು ಗೌರ್ಮೆಂಟ್ ಜಾಬ್ ಅಂತ ನೀವು ಹುಡುಕಕ್ಕೆ ಹೋದರೆ ಸುಮಾರು ಲಕ್ಷಾಂತರ ರೂಪಾಯಿ ಇವತ್ತು ಏನು ಕೇಳ್ತಾರೆ? ಲಂಚ ಅಂತ ಕೇಳ್ತಾರೆ, ಹೌದಾ? ಬಟ್ 99% ನಾವು ತೆಗೆದ್ರ ಜೊತೆಗೆ ಇವತ್ತೇನಾಗ್ತಾ ಇದೆ ಮಾರ್ಕೆಟಲ್ಲಿ ನಮಗೆ ಅವಕಾಶ ಸಿಗ್ತಾ ಇಲ್ಲ, ರೈಟ್ ಸರ್? ಬಟ್ ಇದರಿಂದ ಏನಾಗ್ತಾ ಇದೆ, ಇವತ್ತು ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಮತ್ತು MBA ಮಾಡಿರ್ತಕ್ಕಂಥವ್ರು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇಲ್ವೋ? ಎಷ್ಟೋ ಜನ ಇವತ್ತು ಒಂದು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಲ್ವೋ? ಬಟ್ ಇವತ್ತು ನಮ್ಮ ಒಂದು ಇಂಟೆನ್ಷನ್ ಪ್ರತಿಯೊಬ್ಬರು ಉದ್ಯಮಶೀಲರಾಗಬೇಕನ್ನೋದು ಏನಿದೆ, ಪ್ರತಿಯೊಬ್ಬರು ಉದ್ಯಮಶೀಲರಾಗಬೇಕು. ಯಾವ ವ್ಯಕ್ತಿ ಜೊತೆಗೆ ನೀವು ಕೈ ಕಟ್ಕೊಂಡು 8 ತಾಸು ದುಡಿಯೋ ಅವಶ್ಯಕತೆ ಇಲ್ಲ. ನೀವೇ ಆಗಿರ್ತಕ್ಕಂಥ ಒಂದು ಸ್ವಂತ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಬೇಕಂತ ಅಂಥ ಒಂದು ಉದ್ಯೋಗ ಅವಕಾಶವನ್ನು ಇವತ್ತು ನಮಗೆ ಫಿಸಿಕಲ್ ಮುಖಾಂತರ ಮತ್ತು ನಿಮಗೆ ಆನ್ಲೈನ್ ಮುಖಾಂತರ ಒಂದು ತರಬೇತಿ ನಡೀತಾ ಇರುತ್ತೆ. ಓಕೆ ಸರ್, ರೆಡಿ ಇದ್ದೀರಾ? ಎಸ್. ಆಗಬೇಕು, ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರದಲ್ಲಿ ಬದುಕಬೇಕು, ರೈಟ್ ರಾಂಗ್ ಸರ್? ಎಲ್ಲರಿಗೂ ಕನಸಿದೆ ಅಲ್ವೋ? ಎಸ್. ನೋಡಿ ಸ್ನೇಹಿತರೆ, ಇವತ್ತು ಹೈಯೆಸ್ಟು ಜನ ಇವತ್ತು ಗುಜರಾತ್ನ ನೀವು ಏನಾದರೂ ತಗೊಂಡ್ರೆ, ಇವತ್ತು ಗುಜರಾತ್ ಅನ್ನೋದಕ್ಕಿಂತ ನಮ್ಮೂರಲ್ಲಿ ಅಕ್ಕಪಕ್ಕದಲ್ಲಿ ಮಾರ್ವಡಿಸ್ನ ಕೇಳಿ, ರೈಟ್ ರಾಂಗ್ ಸರ್? ಯಾರಾದರೂ ಮಾರ್ವಡಿಸ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದೆ ನೋಡಿದ್ದೀರಾ? ಯಾವುದಾದ್ರೂ ಗೌರ್ಮೆಂಟಲ್ಲಿ ಅಥವಾ ಸ್ಕೂಲಲ್ಲಿ ಕಾಲೇಜಲ್ಲಿ ನೋಡಿದ್ದೀರಾ? ಇಲ್ಲ. ಯಾಕೆ? ಇವತ್ತು ಪ್ರತಿಯೊಬ್ಬರು ನೋಡಿ, ಭಾಷೆ ಗೊತ್ತಿಲ್ಲ ಅವ್ರಿಗೆ, ಜಾತಿ ಗೊತ್ತಿಲ್ಲ, ಊರು ಗೊತ್ತಿಲ್ಲ. ಇವತ್ತು ಗುಜರಾತ್ ಮತ್ತು ಬೇರೆ ಬೇರೆ ಕಂಟ್ರಿಯಿಂದ ಬಂದು ಇವತ್ತು ಎಲ್ಲ ಇಂಡಿಯಾದಲ್ಲಿ ಹಳ್ಳಿಯಲ್ಲಿ ಕವರ್ ಮಾಡಿಲ್ವೋ ಸರ್? ಇವತ್ತು ಅವ್ರು ಶ್ರೀಮಂತರಾಗಿದ್ದಾರಾಗಿಲ್ವೋ? ಯಾಕೆ? ಅವರು ಓನ್ ಬಿಸ್ನೆಸ್ ಬಿಟ್ಟರೆ ಅವ್ರು ಏನು ಮಾಡ್ತಾ ಇದ್ದಾರೆ? ಯಾವುದು ಉದ್ಯೋಗ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಹೌದಾ? ಒಂದು ಪಾನಿಪುರಿ ಅಂಗಡಿಯಿಂದ ಹಿಡಿದು ಅಪ್ ಟು ಎಲೆಕ್ಟ್ರಿಕಲ್ ಇಂದ ಹಿಡಿದು ಎಲ್ಲ ಕಡೆ ಅವ್ರು ಕಬ್ಜಾ ಮಾಡಿಲ್ವೋ? ಇವತ್ತು ನಂಬರ್ 1 ಏನಾದರೂ ಹೈಯೆಸ್ಟ್ ಗೌರ್ಮೆಂಟ್ಗೆ ಟ್ಯಾಕ್ಸ್ನ GDPಯಲ್ಲಿ ಅವ್ರು ಮುಂದಿದ್ದಾರೆ ಅಂತಂದರೆ 32% ಇವತ್ತು ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇವತ್ತು 99% ಇವತ್ತು ಗುಜರಾತಲ್ಲಿ ಯಾವುದೇ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಬಗ್ಗೆ ಯೋಚನೆ ಮಾಡಲ್ಲ. ಅಲ್ಲಿ ಏನಾದರೂ ಪೂರ ಅವನು ಬಡವ ಇರ್ತಾರಲ್ಲ ಅವನು ಮಾತ್ರ ಗೌರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾನೆ. ಬಟ್ ಶ್ರೀಮಂತ ಇವತ್ತೇನಾದರೂ ಆಗ್ತಾ ಇದ್ದಾರೆ ಅಂತಂದರೆ ಅವರು ಗುಜರಾತಿಯನ್ಸ್ ಮತ್ತು ಮಾರ್ವಾಡೀಸ್ ಅಂತ ಕರೀತಾರೆ. ನೋಡಿರೋ ಸರ್, ಗುಜರಾತ್ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 140 ಕೋಟಿ ಜನಸಂಖ್ಯೆ ಇದೆ, ಇದೇಲ್ವಾ? 140 ಕೋಟಿ ಜನಸಂಖ್ಯೆಯಲ್ಲಿ ನಮ್ಮಲ್ಲಿ 99% ಯಾರು ಬಿಲಿಯನರ್ಸ್ ಇಲ್ಲ, ಇದರ 1% ಮಾತ್ರ ಇದ್ದಾರೆ. ಇನ್ನು 99% ಯಾರು ಇದ್ದಾರೆ? 99% ಇವತ್ತು ಯಾರಿದ್ದಾರೆ? ಗುಜರಾತ್ ಅನ್ಸಿದ್ದಾರೆ, ಹೌದಾ? ಬಟ್ ಇವತ್ತು ಅಂಥ ಒಂದು ಗುಜರಾತನ್ನು ನಾವು ಬೀಟ್ ಮಾಡ್ಬೇಕಂದ್ರೆ ಸರ್ ನಮಗೆ ಪಾಪ್ಯುಲೇಷನ್ ಕಡಿಮೆ ಇದೆಯಾ? ಜನರ ಸಂಖ್ಯೆ ಕಡಿಮೆ ಇದೆಯಾ? ತುಂಬ ಜನ, ತುಂಬ ಮಾರ್ಕೆಟ್ ಇದೆ, ಹೌದಾ? ಇವತ್ತು ಪ್ರತಿಯೊಂದು ಹಂತದಲ್ಲಿ ನೋಡಿ, ಇವತ್ತು ಮಾರ್ಕೆಟಲ್ಲಿ ಜಿಯೋ ಸಿಮ್ ಕೇಳಿದ್ರಲ್ಲ ಸರ್? ಜಿಯೋ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವನು ತುಂಬ ನೆಗ್ಲೆಕ್ಟ್ ಮಾಡಿದ್ರು ಎಲ್ಲರೂ. ಏನಂತಂದ್ರು, 140 ಕೋಟಿ ಜನಸಂಖ್ಯೆ ಇದ್ದಾಗ ಅವನು ಯಾವ ಥರ ಥಾಟ್ಸ್ ಯೋಚನೆ ಮಾಡಿದಂದರೆ, ಜಿಯೋ ಸಿಮ್ ಫಸ್ಟ್ ಮಾರ್ಕೆಟ್ನ ಫೈಟ್ ಮಾಡಿದ್ದು, ನಾನು ಫಸ್ಟ್ ಫ್ರೀ ಸಿಮ್ ಕೊಡ್ತೇನೆ ಅಂತ ಹೇಳ್ದೆ, ರೈಟ್ ರಾಂಗ್ ಸರ್? ಫ್ರೀ ಸಿಮ್ ಕೊಡ್ತಂತಂದಾಗ ಜನ ಏನಂದ್ರು, ಎಲ್ಲ ಕಡೆ 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ನಡೀತೈತೆ, ರೈಟ್ ರಾಂಗ್ ಸರ್? ಯಾವಾಗ ಜಿಯೋ ಫ್ರೀ ಅಂತಂದು ಎಷ್ಟೋ ಜನ ಜಿಯೋ ಸಿಮ್ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ವೋ? ಅಲ್ಲಿಂದ ನೆಕ್ಸ್ಟ್ ಟೈಪ್ ಏನು ಮಾಡ್ದ, ಎಲ್ಲರೂ ಅಪ್ಡೇಟ್ ಆಗಲಿಲ್ಲ, ಏನು ಮಾಡ್ದ, ನಿಮಗೆ ಡಾಟಾ ಫ್ರೀ ಕೊಡ್ತೀನಿ, ಅನ್ಲಿಮಿಟೆಡ್ ಡಾಟಾ ಅಂತ ಹೇಳ್ದ, ಹೌದಾ ಸರ್? ಯಾವಾಗ ಡಾಟಾ ಫ್ರೀ ಅಂತ ಬಂತು, ಇಡೀ ಏರ್ಟೆಲ್, ವಡಾಫೋನ್, ಐಡಿಯಾ ಎಲ್ಲರೂ ಕನ್ವರ್ಟ್ ಆಗಿದ್ದು ಜಿಯೋಕ್ಕೆ, ರೈಟ್ ರಾಂಗ್ ಸರ್? ಬಟ್ ಅವತ್ತು 1000 ಟಿಲ್ಸ್ ಟುಡೇ ಇವತ್ತು 140 ಕೋಟಿ ಜನಸಂಖ್ಯೆಯಲ್ಲಿ ಹೈಯೆಸ್ಟ್ ಏನಾದರೂ ಸಿಮ್ನ ಯೂಸ್ ಮಾಡ್ತಿದ್ದಾರೆ ಅಂದರೆ ಅದು ಜಿಯೋ ಸಿಮ್, ರೈಟ್ ರಾಂಗ್ ಸರ್?